ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ತಿರುವು ಪಡೆದುಕೊಳ್ತಾ ಇದೆ. ಹೊಸ ಹೊಸ ವಿಚಾರಗಳು ಹೊರಗಡೆ ಬರ್ತಿವೆ. ಬಿಜೆಪಿ ಮಾಡ್ತಿರೋ ಆರೋಪ, ಸದನದ ನೀತಿ ನಿಯಮ ಏನು ಹೇಳುತ್ತೆ ಅನ್ನೋದು ಮತ್ತು ಇದ್ರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಲೇಬೇಕು ಅಂತ ಈಗ ಬಿಜೆಪಿ ಒತ್ತಾಯಿಸ್ತಿರೋದು, ಇದೆಲ್ಲದರ ನಡುವೆ ವಿಡಿಯೋ ಒಂದು ಔಟ್ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಯೊಬ್ಬರ ವಿಡಿಯೋ ಔಟ್ ಆಗಿರೋದು ಮತ್ತು ಯಾರಿದ್ದಾರೆ ಇದರ ಹಿಂದೆ ಅನ್ನುವ ಕಮಿಷನರ್ ಸೀಕ್ರೆಟನ್ನು ತೆರೆದಿಟ್ಟ ಕಮಲ ಪಡೆ, ಪ್ರತಿಪಕ್ಷ ನಾಯಕರು ಸೇರಿದಂತೆ ಬಿಜೆಪಿ ಬಿಟ್ಟಿರುವಂಥ ವಿಚಾರ ಇದು. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹಾಗಾದರೆ ಆ ವಿಡಿಯೋದಲ್ಲಿ ಏನಿದೆ, ಯಾರದ್ದು ತಪ್ಪು ಯಾರದ್ದು ಸರಿ ಅನ್ನೋದನ್ನು ಈಗ ಸಭಾಪತಿಗಳ ಬಗ್ಗೆ ಏನು ತೀರ್ಮಾನ ತಗೊಳ್ತಾರೆ, ಕೋರ್ಟ್ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಆದರೆ ಇದರ ನಡುವೆ ಆಗ್ತಿರುವಂಥ ಹೈಡ್ರಾಮಾಗಳು ಮತ್ತು ಯಾವ ರೀತಿ ಬಿಜೆಪಿ ಸಿಟಿ ರವಿ ರಿಲೀಸ್ ಬೆನ್ನಲ್ಲೇ ವಿಡಿಯೋಗಳನ್ನು ಬಿಟ್ಟು ತಿರುಗೇಟು ಕೊಡ್ತಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವಷ್ಟೇ. ಸಿಟಿ ರವಿ ಪ್ರಕರಣದಲ್ಲಿ ನೇರವಾಗಿ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಿರೋದು, DCM ಡಿ ಕೆ ಶಿವಕುಮಾರೇ ಇರೋದು ಅಂತ. ಮುಖ್ಯಮಂತ್ರಿ ಪದವಿಯನ್ನು ಒದ್ದು ಕಿತ್ಕೊಳ್ತೀನಿ ಅಂತ ಹೇಳೋರಲ್ಲದೆ ಇನ್ಯಾರು ಮಾಡಿರೋಕ್ಕೆ ಸಾಧ್ಯ? ಔಟ್ ಗೋಯಿಂಗ್ ಮುಖ್ಯಮಂತ್ರಿಗಳಿದ್ದಾರೆ ಇವರು, ಪಾಪ ಈಗಿರೋರು ಏನು ಮಾಡೋಕ್ಕೆ ಸಾಧ್ಯ? ವಿಪಕ್ಷಗಳನ್ನು ಬಗ್ಗು ಬಡಿದು ತಾನು ಆದಷ್ಟು ಬೇಗ CM ಆಗಬೇಕು ಅಂತ ಇಂಥದ್ದೆಲ್ಲ ಮಾಡ್ತಿದ್ದಾರೆ. ಸಿಟಿ ರವಿ ಕೇಸ್ನ ಹಿಂದೆ ಇರೋದು ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅಂತ ವಾಗ್ದಾಳಿ ನಡೆಸಿರೋದು. ವಿಶೇಷವಾಗಿ ಇಲ್ಲಿ ಏನು ಹೇಳ್ತಿದ್ದಾರೆ ಕಾರಣ ನೋಡಿ, ಯಾವ ರೀತಿ ನೀತಿ ನಿಯಮ ಮೀರಿ ಪ್ರಭಾವದ ಮೂಲಕ ಒಂದೊಂದು ಹೆಜ್ಜೆನೂ ಕಂಟ್ರೋಲ್ ಮಾಡಿದ್ದಾರೆ ಅನ್ನೋದಕ್ಕೆ ಅವರು ಹೇಳ್ತಿರೋ ಎಕ್ಸಾಂಪಲ್. SP ಬದಲು ಅಲ್ಲಿ ಯಾರು ಹ್ಯಾಂಡಲ್ ಮಾಡಬೇಕಿತ್ತು? SP ಹ್ಯಾಂಡಲ್ ಮಾಡಬೇಕಿತ್ತು. SP ಬದಲು ಕಮಿಷನರ್ ಹೆಂಗೆ ಬಂದು ಕೂತ್ಕೊಳ್ತಾರೆ ಅಲ್ಲಿ ಅಂತ ಕೇಳ್ತಿರೋದು ಬಿಜೆಪಿ ಪ್ರತಿಪಕ್ಷ ನಾಯಕರು. ರಾಜಕೀಯ ಒತ್ತಡದ ಚಿತಾವಣೆ ಅನ್ನೋದಕ್ಕೆ SP ಬದಲು ಕಮಿಷನರ್ ಬಂದು ಕೂತಿದ್ದು ಮೊದಲನೇ ಎಕ್ಸಾಂಪಲ್ ಅಂತ ಅವ್ರು ಹೇಳ್ತಿರೋದು. ಹಾಗೆ ಕಾನೂನು ಕೈಗೆ ತಗೊಂಡ್ರು, ಕೋರ್ಟ್ಗೆ ಈಗ ಹೋಗಿ ಚೀಮಾರಿ ಹಾಕಿಸ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಮಹಾ ಮುಖಭಂಗ ಆಗಿದೆ. ಆದರೆ ಪ್ರತಿಪಕ್ಷಗಳನ್ನು ಈ ರೀತಿಯಲ್ಲಿ ಹಣಿದು ತಮಗೆ ಬೇಕಾದಂಗೆ ನಡೆಸ್ಕೊಂಡು ಆದಷ್ಟು ಬೇಗ CM ಆಗಬೇಕು ಅಂತ ಕಾಯ್ತಿರುವಂಥ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಕೆಲಸ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದರ ನಡುವೆ ವಿಡಿಯೋ ಒಂದು ವೈರಲ್ ಆಗ್ತಿದೆ. ಈಗ ಬಿಜೆಪಿ ಬಿಟ್ಟಿರೋದು, ರಿಲೀಸ್ ಮಾಡಿರೋದು. ಪೊಲೀಸ್ ಅಧಿಕಾರಿಯೊಬ್ಬರು ಸಿಟಿ ರವಿಯನ್ನು ಎಷ್ಟು 300-400 ಕಿಲೋಮೀಟ್ರ್ ಓಡಾಡಿಸ್ಲಾಯ್ತಲ್ಲ, ಸುಮಾರು ತಾಲೂಕುಗಳು, ಅದರ ನಡುವೆ ಗಾಡಿ ನಿಲ್ಲಿಸಿದ್ದಾಗ ಮಧ್ಯೆ ರೆಕಾರ್ಡ್ ಮಾಡ್ಕೊಂಡಿರೋದು. ಆಮೇಲೇನೋ ಸಿಟಿ ರವಿ ಅವರ ವಾಚು ಮೊಬೈಲೆಲ್ಲ ಕಿತ್ಕೊಂಡಿದ್ದಾರೆ, ಕುತ್ತಿಗೆ ಹಿಚ್ಕಿ ಎಳ್ಕೊಂಡಿದ್ದಾರೆ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಮೋಸ್ಟ್ಲಿ ಅಲ್ಲಿದ್ದವರು ಈ ಕೇಶವ್ ಪ್ರಸಾದ್ ಕೂಡ, ಇನ್ನೊಬ್ಬರು MLC ಕೂಡ ಹತ್ಕೊಂಡು ಹೋಗಿದ್ರಲ್ಲ ಒತ್ತಾಯ ಮಾಡಿಕೊಂಡು, ಅವ್ರು ರೆಕಾರ್ಡ್ ಮಾಡಿದ್ರು. ಸಿಟಿ ರವಿನೇ ಮೊಬೈಲ್ ಆರಂಭದಲ್ಲಿ ಇತ್ತೇನೋ, ಆಗ ರೆಕಾರ್ಡ್ ಮಾಡ್ಕೊಂಡ್ರು, ಗೊತ್ತಿಲ್ಲ ಯಾರು ರೆಕಾರ್ಡ್ ಮಾಡಿದ್ದು ಅಂತ. ಬಟ್ ಪೊಲೀಸ್ ಅಧಿಕಾರಿಯ ವಿಡಿಯೋ ಯಾವ ರೀತಿ ಇನ್ಸ್ಟ್ರಕ್ಷನ್ ಅನ್ನೋದು ಭಯದಲ್ಲಿ ಫಾಲೋ ಮಾಡ್ತಿದ್ದಾರೆ ನೋಡಿ. ಈ ರೀತಿ ಇನ್ಸ್ಟ್ರಕ್ಷನ್ನು 10 ನಿಮಿಷಕ್ಕೊಂದ್ಸಲ ಬರ್ತಿತ್ತು. ಈ ರೀತಿ ಮಾಡಬೇಕು, ಆಯಿತು ನಾನು ಮಾಡ್ತೀನಿ ತಕ್ಷಣ ಮಾಡ್ತೀನಿ ಅನ್ನೋ ರೀತಿ ಫಾಲೋ ಮಾಡಿರುವಂಥ ಒಂದು ವಿಡಿಯೋವನ್ನು ಬಿಟ್ಟಿದೆ ಬಿಜೆಪಿ.
ಚಿದಂಬರ ಎಲ್ಲ ಬಗೆಯ ರೆಕಾರ್ಡಿಂಗ್ಸನ್ನು ಚೆಕ್ ಮಾಡಿದ್ದಾಗಿದೆ ಅಂತ ಸೇಠಿ ರವಿ ತಿರುಗೇಟ್ ಕೊಡ್ತಿರೋದು. ಈಗ ನನಗೆ ಜೀವ ಭಯ ಹುಟ್ಟಿಸುವಂತೆ ಜೀವ ಬೆದರಿಕೆ ಕರೆಗಳನ್ನು ಮಾಡಲಾಗ್ತಿದೆ, ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ. ಅದರ ಜೊತೆ ನನ್ನ ಫೋನನ್ನು ನಾನು ಎಲ್ಲಿ ಹೋಗ್ತೀನಿ ಅನ್ನೋದನ್ನು ನಿರಂತರವಾಗಿ ಟ್ರ್ಯಾಕ್ ಮಾಡ್ತಿದ್ದಾರೆ. ಅದೆಲ್ಲದಕ್ಕೂ ಸಾಕ್ಷಿ ಕೊಡ್ತೀನಿ ನಾನು ಅಂತ ಅವ್ರು ಹೇಳ್ತಿರೋದು. ಜೊತೆಗೆ ನನ್ನ ಮೇಲೆ ಹಲ್ಲೆ ಮಾಡಿರುವ ಎಲ್ಲ ವಿಡಿಯೋ ಸಾಕ್ಷಿಗಳಿವೆ ಮತ್ತು ನಾನು ಕೊಟ್ಟಿರೋ ಕೇಸ್ FIR ಕೂಡ ಆಗಿಲ್ಲ. ಇದೆಲ್ಲ ನಿಟ್ಟಿನಲ್ಲಿ ಈ ಕೂಡಲೇ ಕ್ರಮ ಜರುಗಿಸಬೇಕು ಅಂತ ಸೇಠಿ ರವಿ ಹೇಳ್ತಾ ಇದ್ದು, ಪೊಲೀಸ್ ಅಧಿಕಾರಿಯನ್ನು ಈ ರೀತಿ ಇನ್ಸ್ಟ್ರಕ್ಟ್ ಮಾಡಿರೋದ್ರಿಂದಾಗಿ ಇಲ್ಲಿ ಕಾನೂನನ್ನು ಸಂಪೂರ್ಣ ಗಾಳಿಗೆ ತೂರಿರೋದು ಗೊತ್ತಾಗ್ತಿದೆ. ಹಾಗಾಗಿ ಯಾರ ಮೇಲೆ ಕ್ರಮ ಆಗಬೇಕು, ಸದನಕ್ಕೆ ಅವಮಾನ ಮಾಡಿದವರು ಇವರು ಅಂತ ನಿಯಮವನ್ನು ಮೀರಿದ್ದಾರೆ, ಇವ್ರ ಮೇಲೆ ಕ್ರಮ ಆಗಬೇಕು ಅಂತ BJP ಮುಗಿಬೀಳ್ತಿದೆ. ಅಷ್ಟೇ ಅಲ್ಲ, ಈಗ ಸಿಟಿ ರವಿ ಅಶೋಕ್ ಅವರೆಲ್ಲ ಕೇಳ್ತಿರೋದು, BJP ಪ್ರಶ್ನೆ ಮಾಡ್ತಿರೋದು, ಸೇಫ್ಟಿಗೋಸ್ಕರ ಕಬ್ಬಿನ ಗದ್ದೆಗೆ ಕರ್ಕೊಂಡು ಹೋಗ್ತೀರಾ? ಹಾಗಾದರೆ ಮುಖ್ಯಮಂತ್ರಿಗಳಿಗೆ ಭದ್ರತೆ ಒದಗಿಸೋದು ಅಂದರೆ ಇನ್ನು ಮುಂದೆ ಕಬ್ಬಿನ ಗದ್ದೆಯಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಖೈದಿಗಳನ್ನೆಲ್ಲ ನೀವು ಸೇಫಾಗಿಡಬೇಕು ಅಂದರೆ ಪರಪ್ಪನಗ್ರಹಾರಕ್ಕೆಲ್ಲ ಹಾಕಬೇಡಿ, ಬದಲಾಗಿ ಕಬ್ಬಿನ ಗದ್ದೆಗೆ ತಗೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ವಿಶೇಷ ಅಂದರೆ ಕಾಂಗ್ರೆಸ್ ವಲಯದಲ್ಲೇ ಈ ರೀತಿ ನೀತಿಯ ಬಗ್ಗೆ ಆಕ್ಷೇಪ ವ್ಯಕ್ತವಾಗ್ತಾ ಇರೋದು ಒಟ್ಟಿನಲ್ಲಿ ಈಗ ಆಕ್ರೋಶಕ್ಕೆ ಕಾರಣ ಆಗಿದೆ. ಪಾಕಿಸ್ತಾನ್ ಜಿಂದಾಬಾದ್ ಸ್ಟೇಟ್ಮೆಂಟ್ ಬಂದಾಗ ಕಾಂಟ್ರವರ್ಸಿ ಆಯ್ತಲ್ಲ, ಬಂತಾ ಇಲ್ವಾ ಅನ್ನೋದನ್ನು FSL ಮೂಲಕ ಖಚಿತಪಡಿಸ್ಕೊಳ್ತೀವಿ ಅಂತ ಬಹಳಷ್ಟು ದಿನಗಳ ಕಾಲ ತಗೊಂಡಿದ್ದಾಯಿತು. ಹೊರಗಡೆಯವರು ಪ್ರೈವೇಟ್ ಆಗೋ FSL ಕೊಟ್ಟರು, ಆವಾಗ ಕೂಗಿದ್ದು ಹೌದು ಅಂತೆಲ್ಲ ಬಂತು. ಬಟ್ ಸರ್ಕಾರ ಏನು ಮಾಡ್ತು ಅನ್ನೋದು ಕೊನೆಗೆ ಗೊತ್ತಾಗಿಲ್ಲ, ಬಹಳಷ್ಟು ದಿನಗಳೇ ಆಗೋದು. ಇದೇ ರೀತಿ ಈ ಆಡಿಯೋವನ್ನು ಕೂಡ ಅಷ್ಟೆಲ್ಲ ಅನುಮಾನ ಇದ್ದರೆ ಅಂದರೆ ಸದನದ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿದ್ದಲ್ಲ, ಇದು ಯಾವುದೋ TV ಚಾನಲ್ ಕ್ಯಾಮ್ರಾದಲ್ಲೋ ಎಲ್ಲೋ ಬೇರೆ ಕಡೆ ರೆಕಾರ್ಡ್ ಆಗಿದ್ದು. ಅದರ ಆಧಾರದಲ್ಲೇ ಮಾಡೋದಾಗಿದ್ರೂ ಕೂಡ FSLಗೆ ಕಳಿಸಿ ಅಷ್ಟೆಲ್ಲ ಪ್ರಾಸೆಸ್ ಮಾಡಿದ್ರಾ ಅಂತ BJP ಪ್ರಶ್ನೆ ಮಾಡ್ತಿರೋದು. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಅಂದರೆ ಅದಕ್ಕೆಷ್ಟು ಕಠಿಣವಾದ ಕ್ರಮ ಆಗಬೇಕಿತ್ತು. ಅಂಥದ್ರಲ್ಲಿ ಯಾವತ್ತಿಲ್ಲದಂಥ ಕಾಳಜಿ ಇವತ್ತು ನಿಮಗೆ ಬಂತು, ಅದು ಕೂಡ ಪರಿಶೀಲನೆ ಮಾಡದೆ, ಅದನ್ನು ತನಿಖೆಗೆ ಒಳಪಡಿಸದೆ, ನೋಟಿಸ್ಸು ಕೊಡದೆ, ಸಭಾಪತಿಗಳ ಪರ್ಮಿಷನ್ ಪಡೆಯದೆ ಇಷ್ಟೆಲ್ಲ ಕಾನೂನು ಗಾಳಿಗೆ ತೂರಿತೀರಾ ಅಂತ ಈಗ ವಾಗ್ದಾಳಿ ನಡೆಸಿರೋದು. ಪ್ರತಾಪ್ ಸಿಂಹ ಅವರು ಬೇರೆ ಬೇರೆ ನಾಯಕರೆಲ್ಲ ಈಗ ಹಳೆಯ ಕೆಲವು ಎಕ್ಸಾಂಪಲ್ಗಳನ್ನು ತೆಗೆದು ಕೌಂಟರ್ ಕೊಡ್ತಿದ್ದಾರೆ. ಏನೇನು ಮಾಡಿದ್ದೀರಿ ನೀವು ಮತ್ತಿದರ ಪರಿಣಾಮ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ರಾಜಕೀಯ ಜಟಾಪಟಿ ತುದಿಗೆ ತಲುಪಿದೆ ಈ ಬೆಳವಣಿಗೆಯಿಂದ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.